ಗೋವಿ ನಿಗಮದ ಭ್ರಷ್ಟಾಚಾರ ಬಯಲಿಗೆಳೆದಿದ್ದೇ ಗ್ಯಾರಂಟಿ ನ್ಯೂಸ್. ರವಿಕುಮಾರ್ ಲಂಚವತಾರವನ್ನ ಬಯಲು ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಗೋವಿ ನಿಗಮದ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿದ್ದೇ ಗ್ಯಾರಂಟಿ ನ್ಯೂಸ್. ರವಿಕುಮಾರ್ ಲಂಚವತಾರವನ್ನ ಬಯಲು ಮಾಡಿದ್ವಿ ನಾವು ಮೊದಲಿಗೆ. ಗೋವಿ ನಿಗಮದ ಭ್ರಷ್ಟಾಚಾರವನ್ನ ಮೊದಲು ವರದಿ ಮಾಡಿದ್ದೇ ಗ್ಯಾರಂಟಿ ನ್ಯೂಸ್. ಚೇಂಬರ್ನಲ್ಲೇ ಕೋಟಿ ಕೋಟಿ ಲಂಚದ ವ್ಯವಹಾರವನ್ನ ನಡೆಸಿದ್ರು ರವಿಕುಮಾರ್. ವಿಡಿಯೋ ಸಮೇತವಾಗಿ ಮೊದಲು ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ವಿಡಿಯೋ ವಿಚಾರವನ್ನು ಮುಂದಿಟ್ಕೊಂಡೆ ಯಾವ ರೀತಿಯಾಗಿ ನೊಂದವರು ಮಾತನಾಡ್ತಿದ್ರೆ ಇವರು ಕಮಿಷನ್ ವಿಚಾರಗಳು ಪರ್ಸೆಂಟೇಜು ಅದು ಕೂಡ ಗೋವಿ ನಿಗಮದ ಕಚೇರಿಯಲ್ಲೇ ಚೇಂಬರ್ನಲ್ಲೇ ಕೂತ್ಕೊಂಡು ಅಧ್ಯಕ್ಷರಾಗಿ ಮಾಡಿರುವಂತಹ ಆ ಲೆಕ್ಕಾಚಾರಗಳು ಮಾತು ನಿಜಕ್ಕೂ ಶಾಕಿಂಗ್ ಆಗಿತ್ತು. ಅದಾದ ಮೇಲೆ ಈ ವಿಚಾರವನ್ನ ಇಡೀ ರಾಜ್ಯದ ಜನರ ಮುಂದೆ ಎಳೆ ಎಳೆಯಾಗಿ ನಿರಂತರವಾಗಿ ಸುದ್ದಿ ಮಾಡಿ ಎಲ್ಲರ ಮುಂದೆ ತಂದಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಜನಪರವಾಗಿ ಜನರಿಗೋಸ್ಕರ ಈ ಭ್ರಷ್ಟಾಚಾರ ಲಂಚ ಸ್ವೀಕಾರ ಮಾಡೋರ್ಗೆ ಬಡಿದೆಬ್ಬಿಸುವಂತ ಕೆಲಸ ಮಾಡಿದ್ವಿ. ಅದಕ್ಕೆ ದೊಡ್ಡ ಗೆಲುವು ಇವತ್ತು ಸಿಕ್ಕಿದೆ. ಕೋಟಿ ಕೋಟಿ ಅವ್ಯವಹಾರಗಳನ್ನ ಏನೇನು ಮಾಡಿದ್ರಲ್ಲ ರವಿಕುಮಾರ್ ಅವರು, ಅವರ ಮಾತು ಆ ವಿಡಿಯೋ ಸಮೇತವಾಗಿ ಜನರ ಮುಂದೆ ತಂದು ಅವರ ಬಣ್ಣವನ್ನ ಬಯಲು ಮಾಡಿದ್ದೀವಿ. ಬಿಗ್ ಇಂಪ್ಯಾಕ್ಟ್ ಆಗಿದೆ. ದಾಖಲೆ ಸಮೇತವಾಗಿ ವಿಡಿಯೋ ವಿಚಾರವನ್ನ ಮುಂದಿಟ್ಕೊಂಡೆ ಲಂಚವತಾರವನ್ನ ಗ್ಯಾರಂಟಿ ನ್ಯೂಸ್ ಅನಾವರಣ ಮಾಡಿದ್ರು ಕೂಡ ಮತ್ತೆ ಅಲ್ಲಿಷ್ಟು ಕಳ್ಳಾಟಗಳು ಅಲ್ಲೂ ಕೂಡ ತಪ್ಪಿಸ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ರಾಜೀನಾಮೆ ಕೊಟ್ಟರು ಕೂಡ ನೋಡಿ ಒಂದಿಷ್ಟು ಸಮರ್ಥನೆಗಳು, ವಿಡಿಯೋ ಸಾಕ್ಷ್ಯ ಸಮೇತ ಭ್ರಷ್ಟಾಚಾರವನ್ನ ಬಿಚ್ಚಿಟ್ರು ಕೂಡ ಅಲ್ಲೂ ಕೂಡ ನೋಡಿ ನನ್ನ ಅವಧಿಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಸಮರ್ಥನೆ. ನೋಡಿ ಇದರಲ್ಲೂ ಬೇರೆ ಸಮರ್ಥನೆ. ಹಿಂದಿನ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ ರವಿಕುಮಾರ್. ಯಾವಾಗ ಬುದ್ಧಿ ಬರುತ್ತೆ ಇವ್ರಿಗೆಲ್ಲ? ರಾಜೀನಾಮೆ ಪತ್ರದಲ್ಲಿ ನನ್ ತಪ್ಪಿಲ್ಲ ಅಂತ ರವಿಕುಮಾರ್ ಸಮರ್ಥನೆ ಮಾಡ್ಕೊಂತಿದ್ದಾರೆ. ಜಟ್ಟಿ ಮಣ್ಣಿಗೆ ಬಿದ್ರು ಕೂಡ ನೋಡಿ ಹೆಂಗ ಆಡ್ತಿದ್ದಾರೆ ಅಂತ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಇಲ್ಲಿ. ಸೊ ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ, ರಾಜೀನಾಮೆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನಿಮ್ ಮುಂದಿಡ್ತಾ ಹೋಗ್ತೀನಿ ನೋಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನು ಇವರು ಕೊಟ್ಟಿರೋದು ನೋಡಿ. ಮಾನ್ಯರೇ, 2024 ಮಾರ್ಚ್ 15ರಿಂದ ನಾನು ಕರ್ನಾಟಕ ಗೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಅಧಿಕಾರಾವಧಿಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನ ನಿಗಮದ ಮೂಲಕ ಕಾರ್ಯಗತಗೊಳಿಸಿದ್ದೇನೆ. ನನ್ನ ಅವಧಿಯಲ್ಲಿ ನಿಗಮದಲ್ಲಿ ಯಾವುದೇ ಅಕ್ರಮಗಳು ನಡೆದಿರುವುದಿಲ್ಲ ಅನ್ನೋದನ್ನ ತಮ್ಮ ಗಮನಕ್ಕೆ ತರುವುದಕ್ಕೆ ಬಯಸುತ್ತಿದ್ದೇನೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಅಕ್ರಮಗಳ ಬಗ್ಗೆ ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇರೋದು ಸರಿಯಷ್ಟೇ. ನಿಗಮದಲ್ಲಿ ಹಿಂದಿನಿಂದ ನಡೆದುಕೊಂಡು ಬರುತ್ತಿದ್ದ ಕೆಲವು ಅನುಚಿತ ವ್ಯವಹಾರ ಮತ್ತು ಅಶಿಸ್ತನ್ನ ನಾನು ಪತ್ತೆ ಹಚ್ಚಿ ಅಗತ್ಯ ಕ್ರಮವನ್ನ ಕೈಗೊಳ್ಳಲು ಮುಂದಾಗಿದ್ದಕ್ಕೆ ನನ್ನ ವಿರುದ್ಧ ಪಿತೂರಿ ನಡೆದು ನನ್ನ ತೇಜೋವಧೆ ಮಾಡುವ ಪ್ರಯತ್ನ ನಡೆದಿದೆ. ಐ ರಿಪೀಟ್, ನನ್ನ ವಿರುದ್ಧ ಪಿತೂರಿ ನಡೆದು ನನ್ನ ತೇಜೋವಧೆ ಮಾಡುವ ಪ್ರಯತ್ನಗಳು ನಡೆದಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧದ ಅಗತ್ಯ ಕ್ರಮಕ್ಕೆ ತಮ್ಮಲ್ಲಿ ವಿನಂತಿಸುತ್ತೇನೆ. ಸೈಬರ್ ಪೊಲೀಸರು ಮತ್ತು FSL ತಂಡದಿಂದ ತನಿಖೆ ನಡೆಸಿ ತಾಂತ್ರಿಕ ಸಲಕರಣೆಗಳನ್ನು ಬಳಸಿ ತನ್ನ ತೇಜೋವಧೆಗೆ ವಿಡಿಯೋ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವ ಅವಕಾಶ ನೀಡಿದ ತಮಗೆ ಹಾಗೂ ಸರ್ಕಾರಕ್ಕೆ ನಾನು ಆಭಾರಿಯಾಗಿದ್ದೇನೆ.
ನಾನು ಶಿವಮೊಗ್ಗ ನಿವಾಸಿಯಾಗಿರೋದ್ರಿಂದ ನಿಗಮದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗ್ತಿಲ್ಲ. ಆದ್ರಿಂದ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ರಾಜೀನಾಮೆಯನ್ನ ನೀಡುತ್ತಿದ್ದೇನೆ, ದಯಮಾಡಿ ಅಂಗೀಕರಿಸಿ ಅನ್ನೋದಾಗಿ ರವಿಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವಂತ ರಾಜೀನಾಮೆಯ ಪತ್ರದಲ್ಲಿ ಉಲ್ಲೇಖ ಆಗಿರೋದು ನೋಡ್ತಾ ಇದೀವಿ. ನೋಡಿ, ಇಲ್ಲೂ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಜಟ್ಟಿ ಮಣ್ಣಿಗೆ ಬಿದ್ದರೂ ಕೂಡ ಈ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ಮಾತಿದೆಯಲ್ಲ, ಅದೇ ರೀತಿಯಾಗಿ ಆಗ್ಬಿಟ್ಟಿದೆ. ವಿಡಿಯೋ ಸಮೇತವಾಗಿ ಕಮಿಷನ್ನು ಭ್ರಷ್ಟಾಚಾರ ವಿಚಾರವನ್ನ ಮುಂದಿಟ್ಟು ಸುದ್ದಿ ಮಾಡಿ ಮುಖ್ಯಮಂತ್ರಿಗಳೇ ಆರ್ಡರ್ ಮಾಡಿ ಅಲ್ಲೊಂದಿಷ್ಟು ಕಳ್ಳಾಟಗಳಾಗಿ ಈಗ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದಂತ ಸಂದರ್ಭದಲ್ಲೂ ಕೂಡ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಆಗಿರೋದಿದು. ಹಿಂದಿನ ಸರ್ಕಾರದ ಮೇಲೆ ಅಲ್ಲಿ ಗೂಬೆ ಕೂರಿಸುವಂತ ಕೆಲಸಗಳಾಗ್ತಿದೆ. ಆಗ್ಲಿ ನಾನೀಗ ರಾಜೀನಾಮೆ ಕೊಡ್ತಿದ್ದೇನೆ, ಪಿತೂರಿ ತೇಜೋವಧೆ ಮಾಡ್ತಿದ್ದಾರಷ್ಟೇ, ಎಲ್ಲ ಯೋಜನೆಗಳನ್ನ ನಾನು ಸರಿಯಾಗಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದಾಗಿ, ಏನು ಅಂದ್ರೆ ಅವರ ಅವಧಿಯಲ್ಲಿ ರವಿಕುಮಾರ್ ಅವರ ಅಧ್ಯಕ್ಷರಾಗಿದ್ದಂತ ಅವಧಿಯಲ್ಲಿ ಯಾವ ಅಕ್ರಮ ಅವ್ಯವಹಾರಗಳು ನಡೆದಿಲ್ಲ ಅನ್ನುವಂತ ಮಾತು, ಆ ಸಮರ್ಥನೆಯನ್ನು ಮಾಡ್ಕೊಂತಿದ್ದಾರೆ. ಎಲ್ಲ ಹಿಂಗೆ ಮಾಡುವಂಥದ್ದು. ಇಂಥ ಸನ್ನಿವೇಶದಲ್ಲಿ ಇನ್ನೇನು ಮಾಡ್ತಾರೆ? ಒಪ್ಕೊಳ್ಳೋಕ್ಕಾಗತ್ತಾ? ಒಪ್ಕೊಳ್ಳೇಬೇಕು. ಅದಕ್ಕೋಸ್ಕರ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ತನಿಖೆಗಳು ಸಾಗುತ್ತೆ. ವಿಡಿಯೋ ಸಮೇತವಾಗಿಟ್ಟರು ಕೂಡ ಬೇರೆ ಬೇರೆ ಮಾತುಗಳಾಡೋಕೆ ಶುರು ಮಾಡಿದ್ರು.